ಹಲೋ ಗೆಳೆಯರೆ, ನಾವಿವತ್ತು ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಕಮಿಟಿ ಬಗ್ಗೆ ಮಾತಾಡೋಣ. ಇದೇನೆಂದರೆ ಈ ಕಮಿಟಿ ಇದೆಯಲ್ಲ, ಇದು ನಮ್ಮ ಇಂಡಿಯಾದಲ್ಲಿ ಅಥವಾ ಇಡೀ ವರ್ಲ್ಡಲ್ಲಿರೋ ಗುರುದ್ವಾರಸು, ಸಿಖ್ ರಿಲೀಜಿಯಸ್ ಪ್ಲೇಸಸ್ನ ಇದು ನೋಡ್ಕೊಳ್ಳುತ್ತೆ. ಇದು ಮೇನಾಗಿ ಪಂಜಾಬು, ಹಿಮಾಚಲ್ ಪ್ರದೇಶ ಇಲ್ಲಿ ಜಾಸ್ತಿ ಇದೆ, ಯಾಕಂದರೆ ಇಲ್ಲಿ ಜಾಸ್ತಿ ಗುರುದ್ವಾರಸ್ ಇದೆ. ಇದು ಎಸ್ಟಾಬ್ಲಿಷ್ ಫಾರ್ಮ್ ಆಗಿರೋದು 1920 103 ವರ್ಷ ಆಗಿದೆ. ಇಲ್ಲಿ ಎಲ್ಲ ಪಾಯಿಂಟರು ನೋಡ್ಕೊತಿರೋದು ಎಲ್ಲ ಸಿಖ್ ಮೆಂಬರ್ಸು. ಸೊ ಇದೊಂದು ಬೋರ್ಡ್, ಇದು ಸಿಖ್ ಬೋರ್ಡ್. ಏನಂದರೆ ಏನು ಸಿಖ್ ಏನಿದೆ ಗುರುದ್ವಾರಸ್ ಇದೆ, ರಿಲಿಜಿಯಸ್ ಪ್ಲೇಸಸ್ ಇದೆ ಎಲ್ಲ ನೋಡ್ಕೊಳ್ಳೋಕ್ಕೆ. ಸೊ ನೋಡಿ ಇಲ್ಲೇ ಕೊಟ್ಟಿದೆ, ಗವರ್ನಿಂಗ್ ಬಾಡಿ ಆಫ್ ಆಲ್ ದ ಸಿಖ್ ಗುರುದ್ವಾರಾಸ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್ ಆ್ಯಂಡ್ ವರ್ಕ್ಸ್ ಅಂಡರ್ ದ ಡೈರೆಕ್ಟಿವ್ಸ್ ಆಫ್ ಶೇಖ್ ಅಲ್ ತಖ್ತ್ ಸಾಹೇಬ್. ಸೊ 1925 ಆ್ಯಕ್ಟಲ್ಲಿ, ಗುರುದ್ವಾರ ಸಿಖ್ ಆ್ಯಕ್ಟಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಥ್ರೂ ಎಲೆಕ್ಷನ್, ಅಂದರೆ 18 years ಎಬೋವ್ ಇರ್ತದಲ್ಲ ಸಿಖ್ ಮೆಂಬರ್ಸು, ಅವರು ಎಲೆಕ್ಷನ್ ಮಾಡಿ ಇದರಲ್ಲಿ ಗೆಲ್ತಾರೆ. ಪ್ರೆಸೆಂಟ್ ಸ್ಟ್ರಕ್ಚರ್ ಏನಂದರೆ ಇದರಲ್ಲಿ 191 ಮೆಂಬರ್ಸ್ ಇದ್ದಾರೆ. 170 ಮೆಂಬರ್ಸ್ ಬಂದು ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಚಂಡೀಗಢ ಅವರು. 15 ಜನ ಇನ್ನು ಕಂಟ್ರಿಲಿ ಬೇರೆ ಬೇರೆ ಜಾಗದವರು. ಯಾಕಂದರೆ ಜಾಸ್ತಿ ಇದು ಗುರುದ್ವಾರಸ್ ಪಂಜಾಬ್, ಹರಿಯಾಣ, ಚಂಡೀಗಢಲ್ಲಿದೆ, ಅದಕ್ಕೆ. ಆಮೇಲೆ ಇದು ಸ್ಟಾರ್ಟ್ ಆಗಿದ್ದು 1920 ಈ ಬೋರ್ಡು, ಸಿಖ್ ರಿಲಿಜಿಯಸ್ ಬೋರ್ಡ್. ಯಾಕಂದರೆ ಇಲ್ಲಿ ಪೀಸ್ಫುಲ್ಲಾಗಿ ಎಲ್ಲ ಆ್ಯಕ್ಟಿವಿಟೀಸ್ ಆಗಬೇಕು ಗುರುದ್ವಾರದು. ಏನೇನು ಇನ್ಕಮ್ಮು, ಫೆಸಿಲಿಟಿ, ಸೆಕ್ಯೂರಿಟಿ, ರಿಲಿಜಿಯಸ್ ಏನೇನು ಆ್ಯಕ್ಟಿವಿಟೀಸ್ ಇದೆ ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೋಸ್ಕರ ಈ ಆ್ಯಕ್ಟನ್ನು ಇವರು ಸ್ಟಾರ್ಟ್ ಮಾಡಿದ್ರು. ಇದು ಯಾವಾಗಂದರೆ ಇದು ಬಿಫೋರ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಆಗಿರೋದು 1920 ಮತ್ತು ಇದನ್ನು ಸ್ಟಾರ್ಟ್ ಮಾಡಿರೋದು 175 ಸಿಖ್ ಮೆಂಬರ್ಸು ಎಂತ ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಕಮಿಟಿ ಅಂತ. ಇವರು ಎಲ್ಲ ಗುರುದ್ವಾರಸು, ರಿಲಿಜಿಯಸ್ ಪ್ಲೇಸು, ಸಿಖ್ ಕಮ್ಯುನಿಟಿಗೆ ಏನೇನು ಬಿಲಾಂಗ್ ಆಗುತ್ತೆ, ಬರೀ ನಮ್ಮ ಇಂಡಿಯಾ ಕಂಟ್ರಿ ಅಂತಲ್ಲ, ಈ ಇಡೀ ವರ್ಲ್ಡಲ್ಲಿ ಎಲ್ಲೆಲ್ಲಿದೆ ಎಲ್ಲ ಇವ್ರ ಗೌರ್ನೆನ್ಸಲ್ಲಿ ಬರುತ್ತೆ. ಇದು ಯಾವುದೇ ರೀತಿ ಗೌರ್ಮೆಂಟ್ ಅಂಡ್ರಲ್ಲಿ ಬರೋಲ್ಲ, ಇದೆಲ್ಲ ಬರೋದು ಸಿಖ್ ಕಮ್ಯುನಿಟಿ ಮೆಂಬರ್ಸ್ ಅಂದ್ರಲ್ಲೇ, ಅವರ ಅಂಡ್ರಲ್ಲೇ ಬರುತ್ತೆ. ಏನೇನು ನೋಡ್ಕೊತಾರೆ ಇವರು, SGPC ಏನೇನು ಮ್ಯಾನೇಜ್ ಮಾಡುತ್ತೆ, ಸೆಕ್ಯೂರಿಟಿ, ಫೈನಾನ್ಷಿಯಲ್, ಫೆಸಿಲಿಟಿ ಮೇಂಟೆನೆನ್ಸು, ರಿಲಿಜಿಯಸ್ ಆಸ್ಪೆಕ್ಟ್ಸು ಆಫ್ ಗುರುದ್ವಾರಸ್ ಏನೇನಿದೆ, ಆರ್ಕಿಯಾಲಜಿಕಲ್, ಸೇಕ್ರೆಡ್ ಆರ್ಟಿಫ್ಯಾಕ್ಟ್ಸ್, ಇದನ್ನೆಲ್ಲ ನೋಡ್ಕೊಳ್ಳೋದು ಇವರೇ. 1920 ಇದೆ ನೋಡಿ. ಪ್ರೆಸಿಡೆಂಟ್ ಬೈ ಹರ್ಜಿಂದರ್ ಸಿಂಗ್ ಧಾಮಿ ಅಂತ. ಆಮೇಲೆ ಲಿಸ್ಟ್ ಆಫ್ ಪ್ರೆಸಿಡೆಂಟ್ಸ್ ನೋಡಿ, ನಾನು ಸ್ವಲ್ಪ ಜನ ತೋರಿಸ್ತಾ ಇದ್ದೀನಿ, ಒಂದು 30 ಜನ ಅಂತ. ಇಲ್ಲಿವರೆಗೆ ಎಷ್ಟು ಜನ, ಎಲ್ಲ ಬರೀ ಸಿಖ್ ಮೆಂಬರ್ಸ್ಗಳೇ ಇದ್ದಾರೆ. ಬೇರೆ ಕಮ್ಯುನಿಟಿಯವರು ಯಾರೂ ಇಲ್ಲ ಇದರಲ್ಲಿ. ಹಿಂದೂಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಯಾರೂ ಇಲ್ಲ. ಬರೀ ಸಿಖ್ ಅವ್ರು ಮಾತ್ರ ನೋಡ್ಕೊತಾರೆ ಅವ್ರ ರಿಲಿಜಿಯಸ್ ಪ್ಲೇಸಸ್ನ. ಲಾಸ್ಟ್ 100 yearsಲ್ಲಿ ಏನೇನಿದೆ, ಸ್ಕೂಲ್ಸ್ ಇದೆ, ಡಿಗ್ರಿ ಕಾಲೇಜು, ಮೆಡಿಕಲ್ಲು, ಡೆಂಟಲ್ಲು, ಇಂಜಿನಿಯರಿಂಗು, ಪಾಲಿಟೆಕ್ನು, ಇವನ್ನೆಲ್ಲ ಇವರು ನಮ್ಮ ಇಂಡಿಯಾದಲ್ಲಿರ್ಬೋದು ಅಥವಾ ಫಾರಿನಲ್ಲಿ ಎಲ್ಲೇ ಗುರುದ್ವಾರಸ್ ಇರ್ಬೋದು, ಎಲ್ಲ ನೋಡ್ಕೊಳ್ಳೋರು ನಮ್ಮ ಇಂಡಿಯಾದಲ್ಲಿರೋ ಈ ಸಿಖ್ ಕಮ್ಯುನಿಟಿನೇ. ಹೌದು ಗೆಳೆಯರೆ, ನಿಮಗೇನಾದ್ರು ಈ ಇನ್ಫಾರ್ಮೇಷನ್ನು ತುಂಬ ಇನ್ಫಾರ್ಮೇಟಿವ್ ಅನಿಸುತ್ತೆ, ಹೆಲ್ಪ್ಫುಲ್ ಅನಿಸಿದ್ರೆ ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.